ಇಮ್ಯಾಜಿನ್ ಜಸ್ಟ್ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಸಿನಿಮ್ಯಾಟಿಕ್ ಲೆವೆಲ್ ಅಂದರೆ ಹಾಲಿವುಡ್ ಸಿನಿಮ್ಯಾಟಿಕ್ ಲೆವೆಲಲ್ಲಿ ವಿಡಿಯೋನ ಜನರೇಟ್ ಮಾಡಿಕೊಡುತ್ತೆ. ನೀವು ನಂಬಲ್ಲ ಅಂತ ನನಗೆ ಗೊತ್ತು. ಈ ಒಂದು ವಿಡಿಯೋನ ನೋಡ್ಕೊಂಬನ್ನಿ. ಎಸ್ ಗೈಸ್, ಈ ಒಂದು ವಿಡಿಯೋನ ನಾನು ಜಸ್ಟ್ ಟೈಪ್ ಮಾಡಿ ಅಂದರೆ ಪ್ರಾಂಪ್ಟನ್ನು ಕೊಟ್ಟು ವಿಡಿಯೋನ ಜನರೇಟ್ ಮಾಡಿರೋದು. ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಎಷ್ಟು ಸಿನಿಮ್ಯಾಟಿಕ್ ಲೆವೆಲ್, ಹಾಲಿವುಡ್ ಲೆವೆಲಲ್ಲಿ ಇದೆ ಅಲ್ವಾ? ಎಸ್ ಗೈಸ್, ಇವಾಗ ವಿಡಿಯೋ ಜನರೇಷನ್ ಮಾಡುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ. ಆ್ಯಂಡ್ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಕ್ಲಿಂಗ್ 3.0 ಇನ್ಸೈಡ್ ಎಕ್ಸ್ಫೀಲ್ಡ್ AI ಬಗ್ಗೆ. ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಇದು ರನ್ವೇ, ಪಿಕಾ, ಸೋರಾ ಈ ಎಲ್ಲ AI ಟೂಲ್ಸ್ಗೆ, AI ಮಾಡೆಲ್ಸ್ಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಬಿಕಾಸ್ ವಿಡಿಯೋ ಮಿಡ್ಡಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ಅರ್ನ್ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ಹೊಸಬ್ರಾಗಿದ್ದೀರಾ ಅಂತಂದರೆ ನನ್ನ ಚಾನಲ್ನ ಕೆಳಗಡೆ ಕಾಣ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ನೀವೇನಾದರೂ ಆನಲ್ಲಿ ಇಟ್ಕೊಂಡಿದ್ದೀರಿ ಅಂತಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಅಲ್ಲಿ ಬಂದುಬಿಡುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಬಿಡ್ಬೋದು. ಬಿಕಾಸ್ ನಾನು ಇತ್ತೀಚೆಗೆ AI ಕಂಟೆಂಟನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಮುಂದೆ ಬರ್ತಾ ಇರುವಂಥ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು AI ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮುಂದೆ ನೀವೇನಾದರೂ ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಇಳಿತೀರಾ ಅಂತಂದರೆ AI ಮುಖಾಂತರ ನೀವು ಅರ್ನ್ ಮಾಡ್ತೀರಾ. ಅಷ್ಟೊಂದು AI ಮೇಲೆ ಎಲ್ಲ ಡಿಪೆಂಡ್ಸ್ ಆಗ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆ್ಯಂಡ್ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಕ್ಚುಲಿ ಕ್ಲಿಂಗ್ 3.0 ಅಂದರೆ ಏನು? ಕ್ಲಿಂಗ್ 3.0 ಇಸ್ ಆನ್ ಅಡ್ವಾನ್ಸ್ಡ್ AI ವಿಡಿಯೋ ಜನರೇಷನ್ ಮಾಡಲ್, ಆಯಿತಾ? ಸೊ ಈ ಹಿಂದೆ ಅಂದರೆ ಪ್ರೀವಿಯಸ್ ವರ್ಷನ್ ಬಂದು ಕ್ಲಿಂಗ್ 2.6 ವರ್ಷನ್ನು. ಸೊ ಇವಾಗ ಅಪ್ಗ್ರೇಡ್ ಮಾಡಿ ಈ ಒಂದು ವರ್ಷನ್ನ ಬಿಟ್ಟಿದ್ದಾರೆ ಕ್ಲಿಂಗ್ 3.0 ಅಂತ ಅಂದ್ಬಿಟ್ಟು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಸಿಗುತ್ತೆ ಅಂತಂದ್ರೆ, ನೀವು ಜಸ್ಟ್ ಟೆಕ್ಸ್ಟ್ ಇಂದ ಆ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬಹುದು ಅಂಡ್ ಇಮೇಜ್ ನ ಪ್ರೊವೈಡ್ ಮಾಡ್ಬಿಟ್ಟು ಸಿನಿಮ್ಯಾಟಿಕ್ ಲೆವೆಲ್ ಅಲ್ಲಿ ವಿಡಿಯೋನ ಜನರೇಟ್ ಮಾಡಬಹುದು. ಅಂಡ್ ಮೂವಿ ಲೆವೆಲ್ ರಿಯಲಿಸ್ಟಿಕ್ ಮೂವ್ಮೆಂಟ್ ನ ನೀವು ಇದರಲ್ಲೇ ಕ್ರಿಯೇಟ್ ಮಾಡಬಹುದು. ಅರ್ಲಿಯರ್ AI ವಿಡಿಯೋಸ್ ಸ್ವಲ್ಪ ರೋಬೋಟಿಕ್ ಫೀಲ್ ಇರ್ತಾ ಇತ್ತು. ಬಟ್ ಕ್ಲಿಂಗ್ 3.0 ಟೋಟಲಿ ಡಿಫ್ರೆಂಟ್ ಅಂತಲೇ ಹೇಳ್ತೀನಿ. ಎಕ್ಸ್ಪ್ರೆಷನ್ಸು, ಕ್ಯಾಮ್ರಾ ಮೂಮೆಂಟು, ಲೈಟಿಂಗ್ಸು, ಫಿಸಿಕ್ಸು, ಎವ್ರಿಥಿಂಗ್ ಆಲ್ಮೋಸ್ಟ್ ರಿಯಲ್ ಮೂವಿ ಥರನೇ ಬರುತ್ತೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಇಮ್ಯಾಜಿನೇಷನ್ ಇಸ್ ಈಕ್ವಲ್ ಟು ಕ್ಲಿಂಗ್ ವಿಡಿಯೋ ಔಟ್ಪುಟ್. ಹಾಗಾದರೆ ಈ ಫೀಲ್ಡಲ್ಲಿ ನಾವು ಕ್ಲಿಂಗ್ 2.6ನ ಯೂಸ್ ಮಾಡೋ ಬದಲು ಕ್ಲಿಂಗ್ 3.0ನ ಯೂಸ್ ಮಾಡಿದ್ರೆ ಏನೇನೆಲ್ಲ ಸಿಗುತ್ತೆ ಅಂತ ಕೇಳೋದಾದರೆ, ಸಿನಿಮ್ಯಾಟಿಕ್ ಕ್ವಾಲಿಟಿ ಇರುವಂಥ ಫುಟೇಜಸ್ನ ನೀವು ಜನರೇಟ್ ಮಾಡ್ಬೋದು. ನ್ಯಾಚುರಲ್ ಕ್ಯಾರೆಕ್ಟರ್ ಮೂಮೆಂಟು, ಡೈನಮಿಕ್ ಕ್ಯಾಮ್ರಾ ಆ್ಯಂಗಲ್ಸು ಮತ್ತು ಆ್ಯಕ್ಷನ್ ಸೀನ್ಸ್ ಜನರೇಷನ್ ಮಾಡ್ಬೋದು. ಅಂಡ್ ಸ್ಟೋರಿ ಬೇಸ್ಡ್ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ದಿಸ್ ಇಸ್ ದಿ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮ್ಮ ರೀಲ್ಸು, ನಿಮ್ಮ ವಿಡಿಯೋಸು, ಸ್ಟೋರಿ ಟೆಲ್ಲಿಂಗ್ ವಿಡಿಯೋಸು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ನಾನು ಇವಾಗ ಒಂದು ವಿಡಿಯೋನ ಹಾಕ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಬಿಕಾಸ್ ನಾನೇ ಆ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿರೋದು ಕ್ಲಿಂಗ್ 3.0 ಯೂಸ್ ಮಾಡ್ಕೊಂಡು. This ends now! Well. Look who it is. ಸೊ ಈ ರೀತಿ ವಿಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯ್ತಿದೆ ಅಂತಂದರೆ ಲೈಕ್ ಮಾಡ್ಕೊ. ಫೋನಲ್ಲಾದರೂ ಆಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಾದರೂ ಆಗಲಿ ಕ್ರೋಮ್ ಓಪನ್ ಮಾಡಿಕೊಂಡು ಇಲ್ಲಿ exfil.ai ಅಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ನನ್ನದೇ ಆದಂಥ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಫ್ರೀ ಆ್ಯಕ್ಸೆಸ್ ಕೂಡ ಇರುತ್ತೆ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ತು ಅಂತಂದರೆ ಸೊ ಈ ಪೇಜ್ಗೆ ಕರ್ಕೊಂಡು ಬಂದು ಕೂರಿಸುತ್ತೆ ನಿಮ್ಮನ್ನ. ಸೊ ಈ ರೀತಿಯಾದ ಒಂದು ಇಂಟರ್ಫೇಸ್ ಬಂದಮೇಲೆ ನೀವು ಎಲ್ಲರೂ ಕಾಂಪ್ಲಿಕೇಟ್ ಮಾಡ್ಕೋತೀರಾ. ಸೊ ಏನು ಮಾಡೋದು ಇದರಲ್ಲಿ ಅಂತ. ಸೊ ಇದು ತುಂಬಾ ಸಿಂಪಲ್ ಇದೆ ಆ್ಯಂಡ್ ತುಂಬಾ ಕ್ಲಾರಿಫೈ ಕೊಡುವಂಥ ಇಂಟರ್ಫೇಸ್ ಇದೆ. ಸೊ ಕ್ಲಾರಿಟಿ ಆಗಿರುವಂಥ ಇಂಟರ್ಫೇಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನ್ಯಾವಿಗೇಷನ್ ಬಾರ್ ಕಾಣ್ತಿದೆಯಲ್ಲ. ಸೊ ಇಲ್ಲಿ ನೀವು ಎಕ್ಸ್ಪ್ಲೋರ್ ಅಂತ ಇದೆ, ಇಮೇಜ್ ಅಂತ ಇದೆ, ವಿಡಿಯೋ ಅಂತ ಇದೆ, ಎಡಿಟ್ ಅಂತ ಇದೆ, ಕ್ಯಾರೆಕ್ಟರ್ ಅಂತ ಇದೆ. ಸೊ ಈ ರೀತಿ ಸುಮಾರಷ್ಟು ಆಪ್ಷನ್ ನಿಮಗೆ ಕಾಣುತ್ತೆ ಇಲ್ಲಿ ನೋಡಲಿಕ್ಕೆ, ಆಯಿತಾ? ಸೊ ನೀವೇನು ಮಾಡಬೇಕು ಅಂತಂದರೆ, ನಾವು ಇವಾಗ ಕ್ಲಿಂಗ್ 3.0ನ ಯೂಸ್ ಮಾಡಿಕೊಂಡು ವಿಡಿಯೋನ ಜನ್ರೇಟ್ ಮಾಡಬೇಕು. ಸೊ ಇದು ಇವಾಗ ಬಂದಿರುವಂಥ AI ಮಾಡೆಲ್, ಆಯಿತಾ? ಸೊ ಕ್ಲಿಂಗ್ 3.0 ಅನ್ನೋದು. ಸೊ ಇದನ್ನು ಓಪನ್ ಮಾಡೋದಕ್ಕೆ ಎಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತಂತಂದರೆ, ಸೊ ನಿಮಗೆ ಡೈರೆಕ್ಟಾಗಿ ಹೊಸ್ದಾಗಿ ಬರುವಂಥ ಮಾಡೆಲ್ಸ್ನೆಲ್ಲ ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅನ್ಲಿಮಿಟೆಡ್ ಕ್ಲಿಂಗ್ AI 3.0 ಅಂತಂದ್ಬಿಟ್ಟು. ಸೊ ಇದನ್ನು ನೀವು ಕ್ಲಿಕ್ ಮಾಡ್ತು ಅಂದರೆ ಆ ಪೇಜ್ಗೆ ಕರ್ಕೊಂಡೋಗುತ್ತೆ. ಅಥವಾ ನೀವು
ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನಿಮಗೆ ಇಮೇಜ್ ಕ್ರಿಯೇಷನ್ ಮಾಡಲ್ಸ್ ಇದೆ, AI ಮಾಡಲ್ಸ್ ಇದೆ. ಇಲ್ಲಿ ವಿಡಿಯೋ ಮೇಲೆ ಓವರ್ ಮಾಡಿದ್ರೆ ಸಾಕು, ನೀವು ಮೌಸ್ ಓವರ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಫೀಚರ್ಸ್ ಇದೆ ಮತ್ತು ಮಾಡಲ್ಸ್ ಇದೆ. ಸೊ ಇಲ್ಲಿ ಕ್ಲಿಂಗ್ 3.0, ಸೊ ಇದು ಲೇಟೆಸ್ಟ್ ವರ್ಷನ್ನು, ಇದು ಪ್ರೀವಿಯಸ್ ವರ್ಷನ್ ಕ್ಲಿಂಗ್ 2.6. ಸೊ ಇದ್ರ ಬಗ್ಗೆನೂ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಆ್ಯಂಡ್ ಕ್ಲಿಂಗ್ ಮೋಷನ್ ಕಂಟ್ರೋಲ್ ಅಂತ ಇದೆ, ಸೊ ಇದ್ರ ಬಗ್ಗೆನೂ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ AI ಮಾಡಲ್ಸ್ಗಳಿದೆ. ಸೊ ಇದಿಷ್ಟು ಮಾಡಲ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಬೋದು. ಸೊ ನೀವು ಗೂಗಲ್ ವಿಯೋ 3.1 ಅಂತ ಇದೆಯಾ, ಗೂಗಲ್ ವಿಯೋ ಅಂತ ಕೇಳಿರ್ತೀರ ಅಲ್ವಾ, ಸೊ ಇದರಲ್ಲೇ ಇದೆ. ಸೋರಾ ಅಂತ ಕೇಳಿರ್ತೀರ, ಇದರಲ್ಲೇ ಇದೆ. ಸೊ ಈ ಎಕ್ಸ್ಫೀಲ್ಡ್ ಅನ್ನೋದು ಎಲ್ಲ AI ಮಾಡಲ್ಸ್ನ ಒಂದು ಕಡೆ ಕೊಟ್ಬಿಟ್ಟು ನಿಮಗೆ ಪ್ರೊವೈಡ್ ಮಾಡ್ತಾರೆ, ಕ್ರಿಯೇಟರ್ಸ್ ಆಗಿದ್ರೆ ಆಯಿತಾ. ಸೊ ನೀವು ಪರ್ಚೇಸ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಇವಾಗ ಕ್ಲಿಂಗ್ 3.0 ಯೂಸ್ ಮಾಡಿಕೊಂಡು ಒಂದು ವೀಡಿಯೋನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ನಾವು ಕ್ಲಿಂಗ್ 3.0 ಅಂತ ಇದೆಯಲ್ಲ, ಸೊ ಇದು ಹೊಸ್ದಾಗಿ ಬಂದಿರುವಂಥ ಮಾಡಲು, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನೇ ಯೂಸ್ ಮಾಡಿಕೊಂಡು ನಾನು ಈ ರೀತಿ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ನಾನು ಇವಾಗ ಒಂದೇ ಒಂದು ಸೀನ್ನ ನಿಮಗೆ ಹೆಂಗೆ ಜನ್ರೇಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಯಿತಾ. ಸೊ ಅದಕ್ಕೂ ಮುಂಚೆ ಇಲ್ಲಿ ನಿಮಗೆ ಒಂದು ವರ್ಕ್ ಫ್ಲೋನ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನಿಮಗೆ ಕ್ರಿಯೇಟ್ ವಿಡಿಯೋ ಅಂತ ಇದೆ, ನಿಮಗೆ ಇಲ್ಲಿ ಸ್ಟಾರ್ಟ್ ಫ್ರೇಮು ಮತ್ತು ಎಂಡ್ ಫ್ರೇಮ್ ಅಂತ ಇದೆ. ಸೊ ನೀವು ಇಲ್ಲಿ ನಿಮಗೆ ಫಸ್ಟು ಅವರು ಮೆನ್ಷನ್ ಮಾಡಿರ್ತಾರೆ ಕ್ಲಿಂಗ್ 3.0 ಅಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಕೋಬೋದು ಅದೇನೇ ಸೆಲೆಕ್ಟ್ ಆಗಿತ್ತು ಅಥವಾ ಬೇರೆ ಸೆಲೆಕ್ಟ್ ಆಗಿತ್ತು ಅಂತ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಂಗ್ 2.6 ಅಂತ ಇದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ಕ್ಲಿಂಗ್ 2.6 ಅಂತ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಅಂದರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ನಾವಿವಾಗ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಕ್ಲಿಂಗ್ 3.0. ಸೊ ನಾವೇನು ಮಾಡೋಣ, ಇಲ್ಲಿ ಸ್ಟಾರ್ಟ್ ಫ್ರೇಮ್ ಅಂತ ಇದೆ ಮತ್ತು ಎಂಡ್ ಫ್ರೇಮ್ ಅಂತ ಇದೆ. ನೀವೇನಾದರೂ ಮಲ್ಟಿ ಶಾಟ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಎನೇಬಲ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ಇಲ್ಲಿ ಪ್ರಾಂಪ್ಟ್ಸ್ನ ಕೊಡ್ತೀರಾ. ಅದಾದಮೇಲೆ ನೀವು ಸೆಕೆಂಡ್ಸ್ ಎಷ್ಟುದ್ದ ಬೇಕು ನಿಮಗೆ, 15 ಸೆಕೆಂಡ್ಸು. ಸೊ ಇದರಲ್ಲಿ ಮೇಯ್ನ್ ಅಡ್ವಾಂಟೇಜಸ್ ಏನಂತಂದರೆ, ಸೊ ಲಾಂಗ್ ಡ್ಯೂರೇಷನು 15 ಸೆಕೆಂಡ್ಸ್ ತನಕ ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಬೋದು. ಸೊ ಇದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಇದನ್ನು ನೀವು ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷಕ್ಕೆ ನೀವು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಒನ್ ಶಾರ್ಟ್ ಇದು ಶಾರ್ಟ್ 1 ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಹ್ಯಾಡ್ ಶಾರ್ಟ್ ಅಂತ ಕೊಟ್ಟರೆ ಮತ್ತೊಂದು ಶಾರ್ಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನಿಮಗೆ ಡಿಸ್ಕ್ರೈಬ್ ಮಾಡಿ, ನೀವು ಈ ಥರ ಬೇಕು ನನಗೆ, ಸೊ ಈ ವಿಡಿಯೋ ನನಗೆ ಈ ಥರ ಬರಬೇಕು, ಲೈಕ್ ಆರ್ಸಿಂದ ಒಬ್ಬ ಹುಡುಗ ಅಲ್ಲಿಂದ ಬರ್ತಾನೆ, ಸೊ ಈ ಕಡೆಯಿಂದ ವಾರ್ ಸ್ಟಾರ್ಟ್ ಆಗಬೇಕು ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡಿ. ಸೊ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇಲ್ಲಿ ಆ್ಯಸ್ ಪ್ರಾಂಪ್ಟನ್ನು ಕೊಡಿ. ಸೊ ಪ್ರಾಂಪ್ಟನ್ನು ಕೊಟ್ಟರೆ ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ಅದಾದಮೇಲೆ ಈ ರೀತಿ ಮಲ್ಟಿಪಲ್ ಶಾರ್ಟ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೀವೇನು ಮಾಡ್ತೀರಾ ಅಂತಂದರೆ, ಈ ಕೆಳಗಡೆ ಬರ್ತೀರಾ, ಕೆಳಗಡೆ ಇಲ್ಲಿ ನೀವು ಮೇಕ್ ಶ್ಯೂರ್ ಕ್ಲಿಂಗ್ 3.0 ಅಂತ ಸೆಲೆಕ್ಟ್ ಆಗಿರಬೇಕು. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಆಪ್ಷನ್ ನಿಮಗೆ ಸಿಗುತ್ತೆ, ವಿಡಿಯೋ ಮಾಡಲ್ಸು. ಸೊ ಆಲ್ ಮಾಡಲ್ಸು ನೀವು ಕೆಳಗಡೆ ನೋಡ್ಕೊಂಬಂದರೆ ಇದಿಷ್ಟು ವಿಡಿಯೋ ಜನ್ರೇಷನ್ ಟೂಲ್ಸು. ಸೊ ಇಲ್ಲಿ ನಮಗೆ 3.0 ಅಂತಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಇಲ್ಲಿ ನೋಡ್ಕೋಬೋದು. ಮತ್ತು ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 16:9 ಅಂತಂದರೆ ನಿಮಗೆ ಯೂಟ್ಯೂಬ್ ರೇಷಿಯೋ. ಸೊ 9:16 ಅಂತಂದರೆ ರೀಲ್ಸು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತು ಯೂಟ್ಯೂಬ್ ಶಾರ್ಟ್ಸು. ಮತ್ತು 1:1 ಅಂತಂದರೆ ಇನ್ಸ್ಟಾಗ್ರಾಮ್ ಪೋಸ್ಟು. ಸೊ ಆ ರೀತಿ ನಿಮಗೆ ಗೊತ್ತಿರಬೇಕಿದೆಲ್ಲ. ಸೊ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯೂಟ್ಯೂಬ್ಗೆ ಮಾಡ್ತಿದ್ದೀರಾ ಅಂತಂದರೆ. ಅದಾದಮೇಲೆ ರೆಸೊಲ್ಯೂಷನ್ ನಿಮಗೆ 180p ಇದೆ ಮತ್ತು 720p ಇದೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ನೀವು ಏನು ಮಾಡ್ತೀರಾ, ಫಸ್ಟು ನಾನು ಫ್ರೇಮ್ನ ಆ್ಯಡ್ ಮಾಡಿಬಿಡ್ತೀನಿ ನಿಮಗೆ ತಿಳಿಸ್ಕೊಡೋದಕ್ಕೂ ಮುಂಚೆ, ಓಕೆನಾ. ಸೊ ನಾನು ಇಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಸೊ ಮತ್ತೆ ಇದು ಅಪ್ಲೋಡ್ ಆದ ತಕ್ಷಣ ಇದು ಎನೇಬಲ್ ಆಗುತ್ತೆ. ಸೊ ಎನೇಬಲ್ ಆಗೋದಕ್ಕೆ ಮುಂಚೆ, ಸೊ ನೀವು ಮಲ್ಟಿ ಶಾರ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇದು ಎಂಡ್ ಫ್ರೇಮ್ ಬೇಕಾಗಿಲ್ಲ ಆಯಿತಾ. ಸೊ ನೀವು ಇಲ್ಲೇ ಡಿಸ್ಕ್ರೈಬ್ ಮಾಡಿಬಿಡ್ತೀರಾ ಪ್ರತಿ ಶಾರ್ಟ್ಸ್ಗೂ ಹೆಂಗಿರಬೇಕು ಸೀನ್ ಅಂತಂದ್ಬಿಟ್ಟು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಫ್ರೇಮ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಮಲ್ಟಿ ಶಾರ್ಟ್ನ ಡಿಸೇಬಲ್ ಮಾಡ್ತೀವಿ. ಸೊ ಇದು ಒಂದು ಫ್ರೇಮು, ಇದು ಒಂದು ಶಾರ್ಟ್ ಅಂದ್ಕೊಳ್ಳಿ. ಸೊ ಆದಮೇಲೆ ಎಂಡ್ ಫ್ರೇಮ್ನ ನಾನು ಕೊಡ್ತೀನಿ. ಎಂಡ್ ಫ್ರೇಮ್ನ ನಾನು ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಎಂಡ್ ಫ್ರೇಮ್ ಇಲ್ಲಿ ಬಂದಾಯಿತು. ಸೊ ಇವಾಗ ನಾನೇನು ಮಾಡ್ತೀನಿ, ChatGPTಯಲ್ಲಿ ನನಗೆ ಪ್ರಾಂಪ್ಟ್ಸ್ಗಳನ್ನ ನಾನು ಜನ್ರೇಟ್ ಮಾಡ್ಕೊಂಡಿದ್ದೀನಿ ಸೀನ್ ಬೈ ಸೀನು. ಸೊ ನೀವು ನೋಡ್ತಾ ಇರ್ಬೋದು ಸಿನಿಮ್ಯಾಟಿಕ್ ಶಾರ್ಟ್ ಲಿಸ್ಟು. ಸೊ ವಾರ್ ಫೇಸ್ ಆಫ್ ಸೀಕ್ವೆನ್ಸ್, ಓಕೆನಾ. ಸೊ ನನಗೆ 20 to 30 ಸೆಕೆಂಡ್ಸ್ ಸೀಕ್ವೆನ್ಸ್ ಇದೆ. ಸೊ ಅದನ್ನು ನಾನು ಜನ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ ಸ್ಟೋರಿ ಬೇಕಾದರೂ ಜನ್ರೇಟ್ ಮಾಡ್ಕೋಬೋದು. ನನಗೆ ಇದು ಪ್ರಾಂಪ್ಟ್ಸ್, ಓಕೆನಾ. ಇದು ಫಸ್ಟ್ ಸೀನು ಮತ್ತು ಸೆಕೆಂಡ್ ಸೀನು ಮತ್ತು ಥರ್ಡ್ ಸೀನು, ಆ ಥರ ನನಗೆ ಬೇಕಾದಷ್ಟು ಸೀನ್ಗಳನ್ನ
ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ನಾನಿವಾಗ ಥರ್ಡ್ ಸೀನ್ಗೆ ನಾನು ಇಮೇಜ್ನ ಕೊಟ್ಟಿರೋದು, ಓಕೆನಾ. ಸೊ ಇದನ್ನು ನಾನು ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡ್ಕೊಂಡು ಏನು ಮಾಡ್ತೀನಿ, ಮತ್ತು ಕ್ಲಿಂಗ್ 3.0ಗೆ ಬರ್ತೀನಿ, ಅಂದರೆ ಎಕ್ಸ್ಫೀಲ್ಡ್ ಇದಕ್ಕೆ ಬರ್ತೀನಿ, ವೆಬ್ಸೈಟ್ಗೆ. ಸೊ ಬಂದುಬಿಟ್ಟು ನಾನು ಇಲ್ಲಿ ಫ್ರೇಮ್ಸ್ನ ಆ್ಯಡ್ ಮಾಡಿದ್ದೀನಿ, ಮತ್ತು ಇಲ್ಲಿ ಡಿಸ್ಕ್ರೈಬ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಕೆಳಗಡೆ ಇದೆಲ್ಲ ಸೆಟ್ ಮಾಡಿಬಿಟ್ಟು, ಸೊ ಇದನ್ನು ಸೆಟ್ ಮಾಡಿದ್ದೀನಿ, ಮತ್ತು ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ವಿಡಿಯೋನ ಜನ್ರೇಟ್ ಮಾಡಿಕೊಡುತ್ತೆ. ನೋಡಿದ್ರಲ್ಲ, ಈ ರೀತಿ ಸಿನಿಮ್ಯಾಟಿಕ್ ವಿಡಿಯೋಗಳನ್ನ ನೀವು ಕ್ಲಿಂಗ್ 3.0 ಯೂಸ್ ಮಾಡಿಕೊಂಡು ಜನರೇಟ್ ಮಾಡ್ಬೋದು. ಆ್ಯಂಡ್ xfield.ai ಯೂಸ್ ಮಾಡಿ, ಬಿಕಾಸ್ ಎಲ್ಲ AI ಟೂಲ್ಸ್ಗಿಂತ, ಎಲ್ಲ AI ಮಾಡೆಲ್ಸ್ಗಿಂತ ಇದರಲ್ಲಿ ನಿಮಗೆ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಯೂಸ್ ಮಾಡ್ತು ಅಂತಂದರೆ ನಿಮಗೆ ಒಂದಷ್ಟು ಕ್ರೆಡಿಟ್ಸು ಫ್ರೀಯಾಗಿ ಸಿಗುತ್ತೆ, ಆ್ಯಂಡ್ ಫ್ರೀ ಆಕ್ಸೆಸ್ ಕೂಡ ಮಾಡ್ಬೋದು. ನೀವು ಟ್ರೈ ಮಾಡಿ ಒಂದ್ಸಲ ಫಸ್ಟು. ಸೊ ಅದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆಮೇಲೆ ಪರ್ಚೇಸ್ ಮಾಡಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ, ಆ್ಯಂಡ್ ಇಷ್ಟ ಕೂಡ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಆ್ಯಂಡ್ ನಿಮಗೆ ಈ ಕ್ಲಿಂಗ್ 3.0 ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಪರ್ಸ್ನಲಿ ರಿಪ್ಲೈ ಮಾಡ್ತೀನಿ. ಪೃಥ್ವಿ ಇನ್ಫೋಟೈನ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲಿ ಹೋಗಿ ನೀವು DM ಕೂಡ ಮಾಡ್ಬೋದು, ಆ್ಯಂಡ್ ನಾನು ನಿಮಗೆ ರಿಪ್ಲೈ ಮಾಡಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಆ್ಯಂಡ್ ಯೂಸ್ಫುಲ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ, ಬಾಯ್.